ಕಾಂಗ್ರೆಸ್ಗೆ ಮಾಡಾಳ್ ಅಸ್ತ್ರ ಸಿಕ್ಕಿರುವಂತದ್ದು ಆ ಒಂದು ವಿಚಾರವನ್ನೇ ಎಲ್ಲಾ ಕಡೆನೂ ಕೂಡ ಪ್ರಸ್ತಾಪ ಮಾಡ್ತಾ ಭ್ರಷ್ಟ ಬಿಜೆಪಿ ಸರ್ಕಾರ ಅಂತ ಆರೋಪವನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ನವರು. ಈಗ ಕೌಂಟರ್ಗೆ ಬಿಜೆಪಿ ರೆಡಿ ಆಗಿದೆ. ಯಾವ ರೀತಿಯಾಗಿ ಅಂದ್ರೆ ಸಿದ್ದರಾಮಯ್ಯ ವಿರುದ್ಧದ 6 ಪ್ರಕರಣಗಳನ್ನ ಕೆದಕ್ತಾ ಇದೆ ಬಿಜೆಪಿ. ಎಲೆಕ್ಷನ್ ಟೈಮ್ ಇಷ್ಟು ದಿನ ಸುಮ್ಮನಿದ್ರು. 4 ವರ್ಷಗಳಿಂದ ಅವ್ರ ಸರ್ಕಾರ ಇದ್ರೂ ಕೂಡ ಸುಮ್ಮನೆ ಗಾಳಿಲಿ ಗುಂಡೊಡಿತಾ ಇದ್ರು. ಈಗಲೂ ಅದೇ ಕೆಲಸ ಅಂತ ಕಾಣಿಸುತ್ತೆ. ಶೀಘ್ರವೇ ಸಿಐಡಿಗೆ ನೀಡಲಿಕ್ಕೆ ಬಿಜೆಪಿಯಿಂದ ಎಲ್ಲ ತಯಾರಿ ಅಂತೆ. ಇವರಿಗೆ ಆರೋಪ ಮಾಡ್ತಿದ್ದಾಗೆ ಅದಕ್ಕೆ ಪ್ರತ್ಯಾರೋಪ ಒಂದು ಸಮರ್ಥನೆ ಮಾಡ್ಕೊಳ್ತಾರೆ, ಇನ್ನೊಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಲ್ವಾ, ಈ ಹಿಂದೆ ಇರಲಿಲ್ವಾ, ಅವ್ರು ಮಾಡಿರ್ಲಿಲ್ವಾ, ಅವ್ರ ಮೇಲೆ ಆರೋಪ ಇರಲಿಲ್ವಾ, ಈ ರೀತಿಯಾಗಿ ಮಾತನಾಡ್ತಾರೆ ಬಿಜೆಪಿಯವರು. ಟೀ ಕಾಫಿ ಹಗರಣ ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಉತ್ತರವನ್ನ ಕೊಟ್ರು ಸಿದ್ದರಾಮಯ್ಯ. ಈಗ ಜಯನಗರ ಕಾಂಪ್ಲೆಕ್ಸ್ ಹಗರಣ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಭೂಪಸಂದ್ರ ಡಿನೋಟಿಫಿಕೇಶನ್ ಕೇಸು, ಹೀಗೆ ಒಟ್ಟು 6 ಕೇಸ್ಗಳನ್ನ ಸಿಐಡಿಗೆ ವಹಿಸುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಈ ಸಾಧ್ಯತೆ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕು. ಇನ್ನೂ ಕೂಡ ಈ ಸಂಬಂಧ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಸಿಐಡಿ ತನಿಖೆಗೆ ವಹಿಸುವಂತ ಸುಳಿವನ್ನ ಅರಿತಿರುವಂತ ಸಿದ್ದರಾಮಯ್ಯನವರು ಎಲ್ಲ ಆರೋಪಗಳಿಗೆ ಸಾಕ್ಷ್ಯ ಸಮೇತ ಕೌಂಟರ್ಗೆ ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್ 4 ವರ್ಷಗಳಿಂದಲೂ ಕೂಡ ಅಧಿಕಾರದಲ್ಲಿದ್ದಾರೆ. ಚಾರ್ಜ್ ಶೀಟ್ ಅನ್ನ ಕೂಡ ಬಿಡುಗಡೆ ಮಾಡಿದ್ರು 2008ರಲ್ಲಿ. ನಾವು ಬರ್ತಿದ್ದ ಹಾಗೆ ತನಿಖೆಗೆ ವಹಿಸ್ತೀವಿ, ಜೈಲ್ ಹಿಂದೆ ಅಂದ್ರೆ ಕಂಬಿ ಹಿಂದೆ ಇರ್ತಾರೆ ಈ ಕಾಂಗ್ರೆಸ್ ನಾಯಕರು ಅಂತ ಬರೀ ಹೇಳ್ಕೊಂಡೇ ಬಂದ್ರು. ಈಗ ಮಾಡಾಳ್ ಅಸ್ತ್ರ ಪ್ರಯೋಗ ಮಾಡ್ತಿದ್ದ ಹಾಗೆ ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ ಸಾಕಷ್ಟು ಹಗರಣಗಳನ್ನ. ಯಾವ ರೀತಿಯ ಕಾಂಗ್ರೆಸ್ ಎದುರಿಸಲಿಕ್ಕೆ ರೆಡಿ ಆಗಿದೆ, ಮತ್ತೊಮ್ಮೆ ಬಿಜೆಪಿ ಇವರನ್ನು ಎದುರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಇಲ್ಲಿ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಅನ್ನುವ ರೀತಿಯಲ್ಲಿ, ಆರೋಪಕ್ಕೆ ಪ್ರತ್ಯಾರೋಪ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದಕ್ಕೆ ಬಿಜೆಪಿಯವರು ಈ ಕ್ಷಣದಲ್ಲಿ ಪ್ರತ್ಯಾರೋಪ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇಷ್ಟು ದಿನ ಹೇಳ್ತಾ ಇದ್ರು ಆ ಪ್ರಕರಣ, ಈ ಹಗರಣ, ಆ ರೀತಿಯಾದಂಥ ಭ್ರಷ್ಟಾಚಾರ ಅಂತ ಬರೀ ಹೇಳ್ಕೊಂಡೇ ಬರ್ತಾ ಇದ್ರು. ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು ನೀವೇನು ಬಾಯಿ ಕಡುಬು ಕಚ್ಕೊಂಡಿದ್ದೀರಾ ಅಂತೆಲ್ಲ ವಿಧಾನಸಭೆಯಲ್ಲೆಲ್ಲ ವಾಗ್ದಾಳಿ ಮಾಡಿದ್ರು. ಬಂಧಿಸ್ರಿ, ವಹಿಸ್ರಿ, ಯಾವ್ಯಾವ ತನಿಖೆ ಮಾಡಿಸ್ರಿ ಅಂತಾನೆ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಮತ್ತೊಮ್ಮೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಬಿಜೆಪಿ ಮಾಡ್ಲಿಕ್ಕೆ ಏನು ತನಿಖೆಗೆ ವಹಿಸಬೇಕು ಅಂತ ಅನ್ಕೊಂಡಿದ್ದಾರೆ, ಇದು ಮತ್ತೊಂದು ಗಾಳಿ ಗುಂಡೊಡೆಯುವಂತ ಕೆಲಸ ಮಾಡ್ತಾ ಇದೆಯಾ ಬಿಜೆಪಿ, ಅಥವಾ ಈ ಬಾರಿನಾದ್ರೂ ತನಿಖೆಗೆ ವಹಿಸುವಂತ ಸಾಧ್ಯತೆ ಇದೆಯಾ? ಪೃಥ್ವಿ, ಚನ್ನಗಿರಿಯ ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣ ಬಸವರಾಜ ಬೊಮ್ಮಾಯಿ ನೇತೃತ್ವ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಸಾರ್ವಜನಿಕವಾಗಿ ಮತ್ತು ವಿಪಕ್ಷಗಳು ಕೂಡ ಅತಿದೊಡ್ಡ ರಾಜಕೀಯ ಅಸ್ತ್ರವನ್ನು ಕೊಟ್ಟಿರತಕ್ಕಂಥ ಭಾರತೀಯ ಜನತಾ ಪಕ್ಷ ಇದೀಗ ಕಾಂಗ್ರೆಸ್ ವಿರುದ್ಧ ಅತಿದೊಡ್ಡ ಭ್ರಷ್ಟಾಚಾರದ ಆರೋಪಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಆಗಿರತಕ್ಕಂಥ ಅಂದ್ರೆ 2013 ಮತ್ತು 2018ರಲ್ಲಿ ನಡೆದಂತಹ ಹಲವಾರು ಆರೋಪಗಳಿರ್ತಕ್ಕಂಥದ್ದು ಮತ್ತು ಹಗರಣದ ಆರೋಪವನ್ನು ಕೂಡ ಭಾರತೀಯ ಜನತಾ ಪಕ್ಷ ಮಾಡಿರುವಂತದ್ದು. ಒಟ್ಟಾರೆ 6 ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಸಿಐಡಿಗೆ ವಹಿಸಲು ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾನೂನು ತಜ್ಞರ ಹಾಗೂ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆಯನ್ನು ಮಾಡಿರುವಂತದ್ದು. ಮುಂದಿನ ಸಚಿವ ಸಂಪುಟ ಸಭೆಯ ನಂತರ 6 ಪ್ರಕರಣಗಳನ್ನ ಸಿಐಡಿ ತನಿಖೆಗೆ ವಹಿಸಲು ತೀರ್ಮಾನ ಮಾಡಿರುವಂತದ್ದು. ಆ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ, ಸ್ವತಃ ಸಿದ್ದರಾಮಯ್ಯ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ಜನರ ಮುಂದಿಡಲು ಇದೀಗ ಸಿಐಡಿ ಅಸ್ತ್ರವನ್ನು ಬಳಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಪ್ರಮುಖವಾಗಿ 436 ಕೋಟಿಯ ಕಾಂಡೋಮ್ ಹಗರಣ, ಭೂಪಸಂದ್ರ 6.26 ಎಕರೆ ಡಿನೋಟಿಫಿಕೇಶನ್ ಪ್ರಕರಣ, ಕಾಫಿ ಟೀ 200 ಕೋಟಿ ಹಗರಣ ಸೇರಿದಂತೆ ಒಟ್ಟು 6 ಪ್ರಕರಣಗಳನ್ನ ಸಿಐಡಿಗೆ ವಹಿಸಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಇದರಲ್ಲಿ ಕೃಷಿ ಭಾಗ್ಯ ಇರಬಹುದು, ಇಂದಿರಾ ಕ್ಯಾಂಟೀನ್ ಸೇರಿದಂತೆ ಒಟ್ಟು 6 ಪ್ರಕರಣಗಳು ಸಂಬಂಧಪಟ್ಟಾಗೆ ಎಲ್ಲ ಕಾನೂನಿನ ಸಾಧಕ ಬಾಧಕಗಳನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆಯನ್ನು ಮಾಡಿರುವಂತದ್ದು. ಈ ಸಂಬಂಧಪಟ್ಟ ಹಲವಾರು ದಾಖಲೆಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಅಡ್ವೊಕೇಟ್ ಜನರಲ್ ಸೇರಿದಂತೆ ಕಾನೂನು ಇಲಾಖೆಯ ಅನೇಕ ತಜ್ಞರೊಂದಿಗೆ ಕೂಡ ಚರ್ಚೆಯನ್ನು ಮಾಡುವಂತದ್ದು. ಆ ಮುಖಾಂತರ ಸಿಐಡಿ ಅಸ್ತ್ರವನ್ನು ಪ್ರಯೋಗ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿಗೆ ಆರೋಪವನ್ನು ಮಾಡ್ತಾರೆ. ಆದರೆ ಸ್ವತಃ ಸಿದ್ದರಾಮಯ್ಯನವರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನೋ ಮುಖಾಂತರ ಸಿಐಡಿ ತನಿಖೆಗೆ ವಹಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ನಿಮ್ಮೆಲ್ಲ ಮಾಹಿತಿ